ಮಾಡುವಂಥ ದಿನ ಇದು. ಅದು ಹಬ್ಬಕ್ಕೆ ಇದಕ್ಕೆ ಜಾತ್ರೆ ಎಲ್ಲ ಕಡೆಯಿಂದ ಬಂದು ಆ ರೀತಿ ಇರುವುದರಿಂದ ನಮ್ಮಲ್ಲಿ ಸಾಕಷ್ಟು ಒಂದು 25 ಸಾವಿರ ಜನ ಸೇರುವಂಥ ಒಂದು ಜಾತ್ರೆ ಆಗುತ್ತೆ. ಈ ಜಾತ್ರಾ ಮಹೋತ್ಸವ ಇಷ್ಟೊಂದು ವಿಜೃಂಭಣೆಯಿಂದ ನಡೀಬೇಕಾದ ಕಾರಣ ಏನಂದರೆ ಭಕ್ತಾದಿಗಳು ಇಲ್ಲಿ ನಡೆಯುವಂಥ ನಮ್ಮ ಬಸವೇಶ್ವರ ಆಶೀರ್ವಾದದಿಂದ ಇದನ್ನೆಲ್ಲ ನಡೀತಾ ಹೋಗ್ತೇವೆ. ಯಾಕಂದರೆ ಯಾರೇನು ಇಲ್ಲಿ ಬಿಡ್ಕೊಂಡು ಹೋಗ್ತಾರೆ, ಕೇಳ್ಕೊಂಡು ಹೋಗ್ತಾರೆ, ಅವು ಈಡೇರಿ ಅವು ನಮ್ಮೆಲ್ಲ ಇದು ಆಸೆ ಈಡೇರಿ ಅಂತ ಹೇಳಿ ಬಂದು ಭಾಳಷ್ಟು ಭಕ್ತರು ಇಲ್ಲಿ ಅವ್ರ ಹರಕೆ ಸಲ್ಲಿಸಿ ಹೋಗ್ತಾರೆ. ಅಂಥಕ್ಕೆ ಇದು ಕೆಲಸ ನಡೆದಾಗ ಎಲ್ಲ ಏನಾದರೂ ಭಾಳಷ್ಟು ಜನ ಇಲ್ಲಿ ಸೇರಿ ಈ ಜಾತ್ರಾ ಮಹೋತ್ಸವ ಯಶಸ್ವಿಗೊಳಿಸ್ತಾರೆ. ಈ ಜಾತ್ರಾ ಮಹೋತ್ಸವ ನಾವು ಸತತ 4 ದಿನಗಳಿಂದ ನಡೆಸ್ತೀವಿ. ಇದನ್ನು ಶುಕ್ರವಾರ ಅಂದರೆ ಇವತ್ತು ಮುಂಜಾನೆಯದ್ದು ಅಭಿಷೇಕ ಇರ್ತದೆ, ರುದ್ರಾಭಿಷೇಕ. ಆ ಅಭಿಷೇಕ ನಂತರ ಎಲ್ಲ ಪಲ್ಲಕ್ಕಿಯನ್ನು ಇದು ಮಾಡ್ಕೊಂಡು ಬಂದು ನಾವೇನದ ಇಲ್ಲಿ ಗುಡಿ ಮುಟ್ಟಿಸ್ತೇವೆ. ಆ ಗುಡಿಗಿಂದ ಆಗಿದ್ರೆ ಮತ್ತೊಂದು ಗಣಪತಿಯವ್ರ ಮನೆಯಾಗ ಕಳಸ ಇದು ಇರ್ತದೆ. ಅವತ್ತಿನ ಸಂಜೆನಾಗೆಲ್ಲ ಊರನ್ನೆಲ್ಲ ಹಿರಿಯರು ನಮ್ಮ ಇಬ್ಬರು ಸ್ವಾಮಿಗಳು ಎಲ್ಲರೂ ಕೂತ್ಕೊಂಡು ಅದನ್ನೇನಾದ್ರು ಮೆರವಣಿಗೆ ಮುಖಾಂತರ ತಗೊಂಡು ಈ ಗುಡಿಗೆ ತಲುಪಿಸಿ ಗುಡಿಯಿಂದ ಪಲ್ಲಕ್ಕಿ ಒಂದಿಗೆ ಬಂದು ಇಲ್ಲಿ ನಮ್ಮ ತೇರಿಗೆ ಅಲಂಕಾರ ಮಾಡ್ತಾರೆ. ಈ ರಥೋತ್ಸವಕ್ಕೆ ಎಲ್ಲ ಅಲಂಕಾರ ಮಾಡಿದ್ದಾಗಿರ್ತದೆ. ಬಂದು ಕಳಸವನ್ನ ಮಾಡಿ ಈಗಾಗಲೇ ತಮ್ಮ ಗುಂಡಿ ಆಗಿರ್ಬೋದು ಈಗ ಕಳಸವನ್ನು ಮುಗಿಸ್ಕೊಂಡು ತೇರನ್ನು ಸಾಗಿಸಿದರು. ಈ ತೇರ ಪಾನಗಟ್ಟಿವರೆಗೂ ಹೋಗಿ ವಾಪಸ್ ಬಂದು ಇಲ್ಲಿ ನಿಂತಿರ್ತದೆ. ಅದಕ್ಕೇನದ ಒಂದು ಹಂತದ ಜಾತ್ರೆ ಮುಗಿದಂಗೆ ನಾಳೆ ಬೆಳಿಗ್ಗೆ ಎದ್ದು ಕೂಡಲೇ ಭಾರ ಎತ್ತುವಂಥ ಕಾರ್ಯಕ್ರಮ. ಭಾರ ಎತ್ತುವಂಥ ಕಾರ್ಯಕ್ರಮ ಜಿಲ್ಲೆಗಳಿಂದ ಹೊರಗಿನ ಜಿಲ್ಲೆಯಿಂದ ಸಹಿತ ಎಲ್ಲ ಭಾರ ಎತ್ತುವಂಥ ಒಂದು ಸ್ಪರ್ಧಾರ್ಥಿಗಳು ಬರ್ತಾರೆ, ಬಂದು ಭಾರ ಎತ್ತಾರೆ. ಅವರಿಗೆ ಯೋಗ್ಯವಾದ ಬಹುಮಾನ ಕೊಟ್ಟು ಅವ್ರನ್ನ ಖುಷಿಪಡಿಸಿಕೊಳ್ಳುವಂಥ ಕೆಲಸ ಕಮಿಟಿಯವರು. ಅದೇ ರೀತಿ ಅನ್ನದಾಸೋಹಗಳು 4 ದಿನ ಸತತವಾಗಿ ನಡೆದಿರ್ತಾರೆ. ಎಲ್ಲರಿಗೂ ಇದು ಮಾಡುವಂಥದ್ದು. ಆಮೇಲಿನದ ಮಧ್ಯಾಹ್ನ ಇದು ಮಾಡಿಕೊಂಡು ಕಾರ್ಯಕ್ರಮ ಇರ್ತಾವೆ. ನಾಳೆ ಕಾರ್ಯಕ್ರಮ ಅದೆಲ್ಲ ಮುಗಿಸ್ಕೊಂಡು ಸಂಜೆಯಾಗ ಕುಸ್ತಿ ಕಾರ್ಯಕ್ರಮ ಇರ್ತಾರೆ. ಕುಸ್ತಿ, ಜಂಗೀಲಿ ಕಾಲಿ ಕುಸ್ತಿ ಎಲ್ಲ ಕಡೆಯಿಂದ ಅದನ್ನು ಕೊಟ್ಟು ಬಂದಿರ್ತಾರೆ. ಭಾಳಷ್ಟು ಅಚ್ಚುಕಟ್ಟಾಗಿ ನಡೆಯುವಂಥ ಕುಸ್ತಿ ಇದು ಅಂದ್ರೆ ಅಡ್ಡಿ ಇಲ್ಲ ನಮ್ಮಲ್ಲಿ. ಅಂಥ ಒಂದು ಕುಸ್ತಿ ಏರ್ಪಾಡು ಮಾಡಿರ್ತೀವಿ. ಅದು ಕುಸ್ತಿ ಎಲ್ಲ ಮುಗಿದ ನಂತರ ಇವತ್ತೇನಾದ್ರು ಮನೋರಂಜನೆ ಕಾರ್ಯಕ್ರಮ ನಾಳೆನೂ ಇರ್ತದೆ, ಇವತ್ತು ಇರ್ತದೆ. ಇವತ್ತು ಸಂಜೆನಾಗಿ ನಾಟಕ ಇಟ್ಕೊಂಡು ನಾಳೆ ಏನಾದ್ರೆ ಜಾನಪದ ಏನಾದ್ರು ಒಂದು ಕಲಾವಿದರು ಅವರ ಕಲೆಯನ್ನು ತೋರಿಸ್ತಾರೆ. ನಾಡದ ಏನಾದ್ರು ಒಂದು ಮನೋರಂಜನೆ ಕಾರ್ಯಕ್ರಮ ಅಂದರೆ ಒಂದು ರಸಮಂಜರಿ ಕಾರ್ಯಕ್ರಮ. ಇವು 3 ಕಾರ್ಯಕ್ರಮಗಳನ್ನು ಇಟ್ಟಿರ್ತೇವೆ. ಅದಾದ ನಂತರ ಸೋಮವಾರ ಕಡಿ ಸೋಮವಾರ ಅಂತೇಳಿ ಎಲ್ಲರೂ ಆಚರಿಸುವಂಥ ಒಂದು ಕಡಿ ಸೋಮವಾರ. ಅದಕ್ಕೇನಾದ ವಿಶೇಷವಾದಂಥ ಮೆರವಣಿಗೆ, ವಿಶೇಷವಾದಂಥ ಕಲಾಕೂಟ. ಹೀಗಾಗಿ ಈಗ ತೇರಿನ ಮುಂದೆ ದರ್ಶನ ತೇರ ನೆಟ್ಟಿಗೆ ಬಂದು ನಿಂತಿರ್ತದೆ. ನಿಂತು ಕೂಡಲೇ ಇಲ್ಲಿ ಮದ್ದಿನ ಕಾರ್ಯಕ್ರಮ ಇರ್ತದೆ. ಭಾಳಷ್ಟು ವಿಜೃಂಭಣೆಯಿಂದ ಎಲ್ಲರೂ ನೋಡುವಂಥದ್ದು, ಎಲ್ಲರೂ ಅಪೇಕ್ಷೆ ಪಟ್ಟು ಅದನ್ನೇನಾದ ತೃಪ್ತಿ ಕೊಡುವಂಥ ಮದ್ದುಗಳನ್ನು ಸಿಗುವಂಥ ಕಾರ್ಯಕ್ರಮ ನಾವೀಗ ನಡೆಸ್ತೇವೆ. ಇದೆಲ್ಲ ನಡೆದು ಇದಾಗುವಂಥದ್ದು ಎಲ್ಲ ಭಕ್ತಾದಿಗಳು ಇದಕ್ಕೇನಾದ ಸಹಾಯ ಸಹಕಾರ ನೀಡಿ ಈ ಕಾರ್ಯಕ್ರಮ ಈಗ ನಮ್ಮ ಜಾತ್ರೆ ಯಶಸ್ವಿ ಆಗೋಕ್ಕೆ ಕಾರಣೀಭೂತರಾಗ್ತಾರೆ. ಅದಕ್ಕೇನಾದ ಈ ಮುಖಾಂತರ ನಾನು ಕೂಡಿದಂಥ ಸಮಸ್ತ ಎಲ್ಲ ಜನರಿಗೂ ನಮ್ಮ ಕಮಿಟಿ ವತಿಯಿಂದ, ನಮ್ಮ ಊರ ವತಿಯಿಂದ ಹಾಗೂ ಈ ಬಸವೇಶ್ವರ ಭಕ್ತಾದಿಗಳ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಪೂಜೆ ಮಾಡಿ ಮಂಗಳಾರತಿ ಮಾಡಿ ತೇರ ಇದು ಮಾಹಿತಿ ವಿಶೇಷ ಹೇಳ್ಬೇಕಂದ್ರೆ ಅಪ್ಪುಗೋಡು ಹೇಳಿದಾಗ ಈ ಬಸವಣ್ಣ ಹೇಳ್ಕೊಂಡು ಅನೇಕ ಜನ ಹೊರಗಿನ ರಾಜ್ಯದೊಳಗೆ ಹೊರಗಿನ ಜಿಲ್ಲೆ ಒಳಗೆ जय मंगलम पार्वती